ಸುಡ್ತಾ ಇದೆ ಕರ್ನಾಟಕ, ಬತ್ತುತ್ತಾ ಇದೆ ಜೀವಜಲ. ಏಪ್ರಿಲ್ನಲ್ಲೇ ಸೂರ್ಯನ ಅಗ್ನಿ ನರ್ತನಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ವಿಶ್ವದ ಅತಿ ಹೆಚ್ಚು ಶಾಖದ ನಗರಗಳ ಪಟ್ಟಿಯಲ್ಲಿ ನಮ್ಮ ರಾಜ್ಯದ 3 ಜಿಲ್ಲೆಗಳು ಸ್ಥಾನವನ್ನು ಪಡೆದಿರುವುದು ಆತಂಕಕ್ಕೆ ತೋಡಿದೆ. ಬಿಸಿಲ ತಾಪದ ಜೊತೆಗೆ ರಾಜ್ಯದ ಜಲದಾಹದ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ವಿಶ್ವದ ಅತ್ಯಂತ ಶಾಖದ ನಗರಗಳಲ್ಲಿ ರಾಜ್ಯದ 3 ಜಿಲ್ಲೆಗಳು. ರಾಯಚೂರು, ಬಾಗಲಕೋಟೆ, ಯಾದಗಿರಿಯಲ್ಲಿ ಸುಡು ಬಿಸಿಲು. ಬೇಸಿಗೆ ಬಿಸಿಲಿಗೆ ಇಡೀ ರಾಜ್ಯವೇ ಧಗಧಗ ಅಂತ ಇದೆ. ಕೆಲ ಜಿಲ್ಲೆಗಳಲ್ಲಿ 40 ಡಿಗ್ರಿಗೂ ಹೆಚ್ಚಿನ ತಾಪಕ್ಕೆ ಜನ ಬಳಲಿ ಬೆಂಡಾಗಿದ್ದಾರೆ. ಈ ನಡುವೆ ವರದಿಯೊಂದು 3 ಜಿಲ್ಲೆಗಳ ಜನರನ್ನ ಮತ್ತಷ್ಟು ಬೆವರುವಂತೆ ಮಾಡಿದೆ. ವಿಶ್ವದ ಅತ್ಯಂತ ಶಾಖದ ನಗರಗಳಲ್ಲಿ ಕರ್ನಾಟಕದ 3 ಜಿಲ್ಲೆಗಳು ಸ್ಥಾನ ಪಡೆದಿವೆ. ಅತ್ಯಂತ ಉಷ್ಣಾಂಶವಿರುವ ಜಗತ್ತಿನ ನಗರಗಳ ಪೈಕಿ ರಾಯಚೂರು ಜಿಲ್ಲೆ 54ನೇ ಸ್ಥಾನದಲ್ಲಿದೆ. ಇನ್ನು ಬಾಗಲಕೋಟೆ 74ನೇ ಸ್ಥಾನದಲ್ಲಿದ್ರೆ ಯಾದಗಿರಿ 88ನೇ ಸ್ಥಾನದಲ್ಲಿದೆ. ಹನಿ ಹನಿ ನೀರಿಗೂ ಅಲೆದಾಟ, ಬಾವಿಯಿಂದ ನೀರು ಎತ್ತಲು ಪರದಾಟ, ಬಿಂದಿಗೆ ತುಂಬಾ ನೀರು ತರೋದೇ ಸಾಹಸ ಆಗಿದೆ. ಬಿಸಿಲಿನ ಜಳಕ್ಕೆ ಮೈಯೆಲ್ಲ ಬೆಂದು ಹೋಗ್ತಾ ಇದ್ರೆ ಜೀವಜಲಕ್ಕಾಗಿ ಹೊತ್ತು ಸವೆಸುವಂತಹ ಸ್ಥಿತಿ ಬಂದಿದೆ. ಬೆಳಗಾವಿಯಲ್ಲಿ ಜಲದಾಹ, ಬಾವಿಯಿಂದ ನೀರು ಎತ್ತಲು ಸರ್ಕಸ್. ಕಿಲೋಮೀಟರ್ ಗಟ್ಟಲೆ ನಡಿಬೇಕು, ಜೀವ ಪಣಕ್ಕಿಟ್ಟು ಬಾವಿಯಿಂದ ನೀರು ತೆಗಿಬೇಕು. ಬಿಂದಿಗೆ ನೀರಿಗಾಗಿ ಇಡೀ ಹೊತ್ತು ಕಷ್ಟಪಡೋ ಸ್ಥಿತಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕೆಂಚನಟ್ಟಿ ಜನರದ್ದು. ಗ್ರಾಮದಲ್ಲಿ ಬೋರ್ವೆಲ್ ಹಾಳಾಗಿದ್ದು ದೂರದಲ್ಲಿರುವ ಬಾವಿಯ ಕಲುಷಿತ ನೀರನ್ನೇ ಎಲ್ಲರೂ ಅವಲಂಬಿಸಿದ್ದಾರೆ. 2 ವರ್ಷ ಆತ್ರಿ, ಬೋರ್ ಬಂದ್ ಬಿದ್ದೈತ್ರಿ, ನೀರ ಇಲ್ಲಿ ಟ್ಯಾಂಕ್ ಹಾಕ್ರಿ, ಬಾವ್ಯಾಗ ಇಳ್ಯಾಕ ಬರುವಾತ್ರಿ. ನೀಸ ಇದ್ರು ನಾವು ಹೆಂಗಸರ ಗುದ್ದಾಡ್ಬೇಕಾಕೈತ್ರಿ, ನೀರ್ ತರಾಕ್ರಿ, ಗಣಸರು ಇರಂಗಿಲ್ರಿ. ಮತ್ ನಾವು ನೀರ್ ಏನ್ ಕುಡಿಯೋದ್ರಿ, ನೀವು ಬೋರ್ ಹೊಡೆದು ಕೊಡುವಾರ್ರಿ. ಜನರಷ್ಟೇ ಅಲ್ಲ, ಪ್ರಾಣಿಗಳು ಜೀವಜಲಕ್ಕಾಗಿ ಪರದಾಡ್ತಿವೆ. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇತ್ತು. ನೀರು ಅರಸಿ ವೇದಿಕೆ ಬಳಿಯೇ ಬಂದ ಕೋತಿಗೆ ಬಾಟಲ್ನಿಂದ ನೀರು ಕುಡಿಸಿದ್ರು. ಕೊಪ್ಪಳದಲ್ಲಿ ಖಾಲಿಯಾದ ಜಲಾಶಯದಲ್ಲೇ ಕ್ರಿಕೆಟ್. ಕೊಪ್ಪಳದ ಮುದ್ಲಾಪುರ ಬಳಿಯ ಹಿರೇಹಳ್ಳ ಜಲಾಶಯ 10 ವರ್ಷದ ಬಳಿಕ ಬರಿದಾಗ್ತಿದೆ. 1.67 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 20ರಷ್ಟು ಮಾತ್ರ ನೀರಿದ್ದು ಸಂಕಷ್ಟ ಎದುರಾಗಿದೆ. ಖಾಲಿ ಡ್ಯಾಂನಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಮುದ್ಲಾಪುರ ಬಳಿ ಇರತಕ್ಕಂಥ ಹಿರೇಹಳ್ಳ ಜಲಾಶಯವೂ ಕೂಡ ಈಗ ಬರಿದಾಗಿರ್ತಕ್ಕಂಥದ್ದು. ಈಗ ಬರಿದಾದ ಜಲಾಶಯವನ್ನೇ ಈಗ ಯುವಕರು ಆಟದ ಮೈದಾನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಮುದ್ಲಾಪುರದ ಕೆಲ ಯುವಕರು ಈಗ ಹಿರೇಹಳ್ಳ ಜಲಾಶಯ ಏನು ಬತ್ತಿ ಹೋಗಿದೆ ಅದೇ ಜಲಾಶಯವನ್ನು ಈಗ ಕ್ರಿಕೆಟ್ ಮೈದಾನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲೂ ಕೂಡ ಯುವಕರು ಈಗ ಕ್ರಿಕೆಟ್ ಆಡ್ತಕ್ಕಂಥದ್ದು. ಕಳೆದ 10 ವರ್ಷದ ನಂತರ ಮೊದಲ ಬಾರಿಗೆ ಹಿರೇಹಳ್ಳ ಜಲಾಶಯ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಬಾಗಲಕೋಟೆಯ ಐತಿಹಾಸಿಕ ಮುಚ್ಚಖಂಡಿ ಕೆರೆ ಬಣಬಣ. ಬಾಗಲಕೋಟೆಯಲ್ಲಿ ಉಷ್ಣಾಂಶ 39 ಡಿಗ್ರಿಗೆ ತಲುಪಿದ್ದು ನಗರಕ್ಕೆ ನೀರು ಪೂರೈಸ್ತಾ ಇದ್ದ ಮುಚ್ಚಖಂಡಿ ಕೆರೆ ಖಾಲಿಯಾಗಿದೆ. ಜನರಿಗೆ ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗಿದೆ. ಬತ್ತಿದ ಸ್ವರ್ಣ ನದಿ, ಉಡುಪಿ ನಗರಕ್ಕೆ ಜಲಾತಂಕ. ರಣಬಿಸಿಲಿಂದಾಗಿ ಉಡುಪಿ ನಗರಕ್ಕೆ ನೀರುಣಿಸುವ ಸ್ವರ್ಣ ನದಿ ಬತ್ತಿ ಹೋಗಿದೆ. ನದಿ ಒಡಲಲ್ಲಿ ಕಲ್ಲುಗಳು ಮಾತ್ರ ಕಾಣಿಸ್ತಾ ಇವೆ. ಶಿರೂರು ಅಣೆಕಟ್ಟೆಯಲ್ಲೂ ನೀರು ಸಂಗ್ರಹಿಸದೇ ಇರೋದ್ರಿಂದ ಕೃಷ್ಣನಗರಿ ಜನ ದಿಕ್ಕೆಟ್ಟಿದ್ದಾರೆ. ಉಡುಪಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಗೆ ನೀರು ಪೂರೈಕೆ ಮಾಡುವಂಥ ಸ್ವರ್ಣ ನದಿ ಈಗ ಬತ್ತಿ ಹೋಗಿರುವಂಥದ್ದು. ನಾವೀಗ ಅದೇ ಒಂದು ಸ್ಥಳದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇದು ಶಿರೂರು ಡ್ಯಾಮ್ ಅಂದರೆ ಇಲ್ಲಿ ನೀರನ್ನು ಶೇಖರಣೆ ಮಾಡಿ ಅದರ ಬಳಿಕ ಬಜೆ ಡ್ಯಾಮಿಗೆ ನೀರನ್ನು ಸಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿಂದ ಉಡುಪಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ನಗರಸಭೆ ಮಾಡುತ್ತೆ. ಆದರೆ ಈಗ ಮೂಲ ಅಂದರೆ ಈ ಒಂದು ಸ್ವರ್ಣ ನದಿಯ ಶಿರೂರು ಡ್ಯಾಮಿನಲ್ಲಿ ಈಗ ಸದ್ಯ ನೀರಿನ ಒಂದು ಪ್ರಮಾಣ ತುಂಬಾ ಕಡಿಮೆ ಆಗಿರುವಂಥದ್ದು. ಬರಿದಾಗ್ತಿದೆ ಭೀಮಾ ಒಡಲು, ಯಾದಗಿರಿ ಜನ ಕಂಗಾಲು.
ಯಾದಗಿರಿ ಜಿಲ್ಲೆ ಜನರ ಜೀವನಾಡಿಯಾಗಿರುವ ಭೀಮಾ ನದಿ ಕೂಡ ಖಾಲಿಯಾಗ್ತಾ ಇದೆ. ಯಾದಗಿರಿ, ಗುರುಮಟ್ಕಲ್ ಪಟ್ಟಣ ಸೇರಿ 10 ಹಳ್ಳಿಗಳಿಗೆ ಭೀಮಾ ನದಿ ನೀರೇ ಸರಬರಾಜು ಆಗುತ್ತೆ. ಆದ್ರೆ ಈಗ ನದಿ ಬತ್ತುತ್ತಾ ಇದ್ದು ಜಲಸಂಕಷ್ಟದ ಭೀತಿ ತಲೆದೋರಿದೆ. ಸದ್ಯ ಈಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿಯ ದಡದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಭೀಮಾ ನದಿ ಏನಿದೆ, ಭೀಮಾ ನದಿ ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿಯಾಗಿರುತ್ತೆ. ಯಾಕಂದರೆ ಇದೇ ಒಂದು ಭೀಮಾ ನದಿಯ ನೀರನ್ನು ಏನು ಕುಡಿಯೋಕ್ಕೆ ಮತ್ತು ಬಳಕೆಗೆ ಸಾಕಷ್ಟು ಜನರು ಬಳಕೆಯನ್ನು ಮಾಡ್ತಾರೆ. ನದಿಯ ಎಡ ಮತ್ತು ಬಲಭಾಗದಲ್ಲಿರುವಂಥ 10 ಗ್ರಾಮದ ಜನರಿಗೆ ಇದೇ ಒಂದು ಭೀಮಾ ನದಿಯ ನೀರು ಕುಡಿಯೋಕ್ಕೆ ಆಸರೆ ಆಗಿರುವಂಥದ್ದು. ಆದರೆ ಈಗ ಈ ಒಂದು ನದಿಯ ನೀರು ಸಹಿತ ಈಗ ಖಾಲಿಯಾಗಿ ಹೋಗ್ತಿರುವಂಥದ್ದು. ಬೀದರ್ನಲ್ಲೂ ಬಿಸಿಲ ಜಳಕ್ಕೆ ಜಿಲ್ಲೆಯ 125 ಕೆರೆಗಳ ನೀರು ಖಾಲಿಯಾಗಿದೆ. ಜನರ ಜೊತೆಗೆ ಜಾನುವಾರು, ಕಾಡು ಪ್ರಾಣಿಗಳಿಗೂ ಸಂಕಷ್ಟ ಎದುರಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಕಳೆದ 3 ವಾರದಿಂದ ಬಿಸಿಲಿನ ತಾಪಮಾನ ಇಲ್ಲಿ ದಿನದಿಂದ ದಿನಕ್ಕೆ ಇಲ್ಲಿ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಇದರೊಂದಿಗೆ ಸಾಕಷ್ಟು ಕೂಡ ಏನು ಜಾನುವಾರುಗಳಿಗೂ ಕೂಡ ಇದರಿಂದ ಸಾಕಷ್ಟು ತೊಂದರೆ ಆಗ್ತಿರ್ತಕ್ಕಂಥದ್ದು. ಅದರ ಜೊತೆಗೇನು ಕೂಡ ಏನು ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ಸಾಕಷ್ಟು ಉದ್ಭವ ಆಗಿರ್ತಕ್ಕಂಥದ್ದು. ಬೇಸಿಗೆ ಮುಗಿಯೋದಕ್ಕೆ ಇನ್ನೂ 1 ತಿಂಗಳಿದೆ. ಬಿಸಿಲ ಧಗೆ ಮತ್ತಷ್ಟು ಹೆಚ್ಚಳ ಆಗುವ ಆತಂಕ ಜನರನ್ನ ಕಾಡ್ತಾ ಇದೆ. ಏಪ್ರಿಲ್ ಅಂತ್ಯಕ್ಕೂ ಮೊದಲೇ ಜಲಾತಂಕದ ಕಾರ್ಮೋಡ ಆವರಿಸಿದೆ. ಬರಿದಾಗ್ತಿರುವ ನದಿ, ಡ್ಯಾಂ, ಕೆರೆಗಳಿಂದಾಗಿ ಜನರಿಗೆ ಚಿಂತೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.